ವಾಯ್ನಾಡು ಸಂಸದ ಸ್ಥಾನಕ್ಕೆ ರಾಹುಲ್ ಗಾಂಧಿ ರಾಜೀನಾಮೆ. ರಾಯ್ಬರೇಲಿ ಕ್ಷೇತ್ರ ಉಳಿಸಿಕೊಂಡ ರಾಹುಲ್ ಗಾಂಧಿ. ನಾಳೆ ವಾಯ್ನಾಡು ಸಂಸದ ಸ್ಥಾನಕ್ಕೆ ರಾಹುಲ್ ಗಾಂಧಿ ರಿಸೈನ್ ಮಾಡಲಿದ್ದಾರೆ. 2 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ ರಾಹುಲ್ ಗಾಂಧಿ ಉತ್ತರ ಪ್ರದೇಶದ ರಾಯ್ಬರೇಲಿ ಮತ್ತು ಕೇರಳದ ವಾಯ್ನಾಡು 2 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ ರಾಹುಲ್ ಗಾಂಧಿ. ಕಳೆದ ಬಾರಿಯೂ ವಾಯ್ನಾಡ್ನಿಂದ ಗೆದ್ದಿದ್ದ ರಾಹುಲ್ ಗಾಂಧಿ ಈ ಬಾರಿಯ ಲೋಕ ಕದನದಲ್ಲಿ 2 ಕ್ಷೇತ್ರಗಳಲ್ಲಿ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡಿದ್ರು. ಒಂದು ಕಡೆ ವಾಯ್ನಾಡು ಕ್ಷೇತ್ರ ಆದ್ರೆ ಇನ್ನೊಂದು ಕಡೆ ಉತ್ತರ ಪ್ರದೇಶದ ರಾಯ್ಬರೇಲಿ. ಇನ್ನು ಭರ್ಜರಿಯಾಗಿ 2 ಕ್ಷೇತ್ರದಲ್ಲಿ ಗೆದ್ದು ಬೇಗಿದ್ರು. ಆದ್ರೆ ವಾಯ್ನಾಡು ಸಂಸದ ಸ್ಥಾನಕ್ಕೆ ರಾಹುಲ್ ಗಾಂಧಿ ರಾಜೀನಾಮೆಯನ್ನ ನೀಡಲಿದ್ದಾರೆ. ರಾಯ್ಬರೇಲಿ ಕ್ಷೇತ್ರ ಉಳಿಸಿಕೊಂಡು ರಾಹುಲ್ ಗಾಂಧಿ ಈಗ ವಾಯ್ನಾಡು ಸಂಸದ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡ್ತಾರೆ. ನಾಳೆ 2 ಕ್ಷೇತ್ರವನ್ನ ಈ ಬಾರಿ ಸ್ಪರ್ಧೆ ಮಾಡಿದ್ರು ರಾಹುಲ್ ಗಾಂಧಿ. ಒಂದು ಕಡೆ ಉತ್ತರ ಪ್ರದೇಶದ ರಾಯ್ಬರೇಲಿ ಆದ್ರೆ ಇನ್ನೊಂದು ಕಡೆ ಕೇರಳದ ವಾಯ್ನಾಡು. ಏನೋ ಒಂದಿಷ್ಟು ರಾಜಕೀಯ ಪ್ಲಾನ್ ಅನ್ನ ಮಾಡಿ ಉತ್ತರ ಪ್ರದೇಶದ ರಾಯ್ಬರೇಲಿ ಕ್ಷೇತ್ರವನ್ನ ಉಳಿಸಿಕೊಂಡು ಕೇರಳದ ವಾಯ್ನಾಡು ಕ್ಷೇತ್ರಕ್ಕೆ ನಾಳೆ ರಾಹುಲ್ ಗಾಂಧಿ ರಿಸೈನ್ ಮಾಡಲಿದ್ದಾರೆ. 2 ಕ್ಷೇತ್ರಗಳಲ್ಲಿ ಈ ಬಾರಿ ಭರ್ಜರಿ ಗೆಲುವನ್ನ ಕಂಡಿದ್ರು. ಇನ್ನು ಕಳೆದ ಬಾರಿಯೂ ಕೂಡ ವಾಯ್ನಾಡ್ನಿಂದ ಗೆದ್ದಿದ್ರು ರಾಹುಲ್ ಗಾಂಧಿ. ಹೀಗಾಗಿ ಈ ಬಾರಿ ರಾಯ್ಬರೇಲಿ ಕ್ಷೇತ್ರವನ್ನ ಉಳಿಸಿಕೊಂಡು ವಾಯ್ನಾಡು ಕ್ಷೇತ್ರಕ್ಕೆ ಈ ಬಾರಿ ಕೈ ಬಿಡ್ತಿದ್ದಾರೆ. ಇನ್ನು ನಾಳೆ ವಾಯ್ನಾಡು ಸಂಸದ ಸ್ಥಾನಕ್ಕೆ ರಾಹುಲ್ ಗಾಂಧಿ ರಿಸೈನ್ ಮಾಡಲಿದ್ದಾರೆ. ಕೇರಳದ ವಾಯ್ನಾಡು ಕ್ಷೇತ್ರದಲ್ಲಿ ರಾಜೀನಾಮೆಯನ್ನ ಕೊಟ್ಟು ಉತ್ತರ ಪ್ರದೇಶದ ರಾಯ್ಬರೇಲಿ ಕ್ಷೇತ್ರವನ್ನ ಈ ಬಾರಿ ಉಳಿಸಿಕೊಳ್ಳಲಿದ್ದಾರೆ. ಒಂದಿಷ್ಟು ರಾಜಕೀಯ ತಂತ್ರವನ್ನ ಉಪಯೋಗಿಸಿ ಮುಂದೆ ಯಾವ ರೀತಿಯಾಗಿ ನಡೆಯಿರಬೇಕು, ಸಂಸದನಾಗಿ ಯಾವ ರೀತಿಯಾಗಿರಬೇಕು, ಯಾವ ಕ್ಷೇತ್ರ ಜಾಸ್ತಿ ಪ್ಲಸ್ ಆಗುತ್ತೆ, ಇನ್ನು ಯಾವ ಕ್ಷೇತ್ರ ಮೈನಸ್ ಆಗುತ್ತೆ, ಇವೆಲ್ಲ ಲೆಕ್ಕಾಚಾರವನ್ನ ಮಾಡಿ ಅಳದು ತೂಗಿ 2 ಕ್ಷೇತ್ರವನ್ನ ನಿಲ್ಲೋಕ್ಕಿಂತ ಮುಂಚೆನೆ ಒಂದಿಷ್ಟು ಪ್ಲಾನ್ ಗಳನ್ನ ಮಾಡಿರ್ತಾರೆ. ಹೀಗಾಗಿ ರಾಯ್ಬರೇಲಿ ಕ್ಷೇತ್ರವನ್ನ ಉಳಿಸಿಕೊಂಡು ಏನು ವಾಯ್ನಾಡು ಸಂಸದ ಸ್ಥಾನಕ್ಕೆ ರಾಹುಲ್ ಗಾಂಧಿ ನಾಳೆ ರಾಜೀನಾಮೆ ನೀಡೋದು ಫಿಕ್ಸ್ ಆಗಿದೆ.